ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KEA ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನು ಅಂತ ಕೇಳಿದರೆ, KEA ಅವರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒಂದು UGCET 2025 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ನೋಡಿ 8/7/2025 ಅಂತ ಮೊದಲ ಸುತ್ತಿನ ಪ್ರವೇಶ ಲಿಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ಈ ಪ್ರವೇಶ ಲಿಂಕಲ್ಲಿ ಏನಿದೆ ಅಂತ ಕೇಳಿದರೆ, ನಿಮಗೆ ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಫಸ್ಟ್ ರೌಂಡನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಆ್ಯಂಡ್ ಒನ್ ಮೋರ್ ಸ್ಟೂಡೆಂಟ್ಸ್, ವಿದೌಟ್ ಎನಿ ನೋಟಿಫಿಕೇಷನ್ ಇದನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಏನು ಹೇಳ್ತಾರೆ, ಇವಾಗಲೇ ಯಾರು ಕೂಡ ನೋಟಿಫಿಕೇಷನ್ ಅಂದರೆ ಏನಾದರೂ ನೋಟಿಫಿಕೇಷನ್ ಕೊಡ್ತಾರೆ ಇಂತಿಂಥ ದಿನ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇದರಲ್ಲಿ ಜಸ್ಟ್ ಲಿಂಕನ್ನು ರಿಲೀಸ್ ಮಾಡಿಕೊಂಡು ಯಾವ ದಿನ ಸ್ಟಾರ್ಟ್ ಆಗುತ್ತೆ, ಯಾವ ದಿನ ಎಂಡ್ ಆಗುತ್ತೆ ಅನ್ನೋದನ್ನು ಅಫಿಷಿಯಲ್ ಆಗಿ ಇನ್ನೂ ನೋಟಿಫಿಕೇಷನ್ ಬರಲಿಲ್ಲ. ಜಸ್ಟ್ ಲಿಂಕನ್ನು ಮಾತ್ರ ರಿಲೀಸ್ ಮಾಡಿದ್ದಾರೆ. ಸೊ ನೋ ನೀಡ್ ಟು ವರಿ ಸ್ಟೂಡೆಂಟ್ಸು, ಯಾರೂ ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ. ಇಂತಿಂಥ ದಿನ ಓಪನ್ ಆಗುತ್ತೆ ಲಿಂಕ್ ಸ್ಟಾರ್ಟ್ ಆಗುತ್ತೆ, ಇಂಥ ದಿನ ವೆಯ್ಟ್ ಅಂದರೆ ಇಂಥ ದಿನ ಎಂಡ್ ಆಗುತ್ತೆ, ಇಷ್ಟು ದಿನ ನಿಮಗೆ ಟೈಮ್ ಸಿಗುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಇಷ್ಟು ದಿನ ಟೈಮ್ ಸಿಗುತ್ತೆ ಅನ್ನೋದನ್ನು ಅವ್ರು ಅಪ್ಡೇಟ್ ಮಾಡ್ತಾರೆ. ಸೊ ಅಲ್ಲಿಯವರೆಗೆ ವೆಯ್ಟ್ ಮಾಡಿ, ಅದಾದ ನಂತರ ಬೇಕಾದರೆ ನೀವು ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲಿಂಕ್ ಓಪನ್ ಆಗಿದೆ ಅಂತ ಅಂದ್ಕೊಂಡು ಲಿಂಕಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೆ ಅಫಿಷಿಯಲಾಗಿ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಅದರದ್ದು ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೇನೆ, ಇದರಲ್ಲಿ ಯೂಟ್ಯೂಬಲ್ಲಿ ಅಪ್ಡೇಟ್ ಕೊಡ್ತೇನೆ. ಬಟ್ ಅಫಿಷಿಯಲ್ ಆಗಿ ಇನ್ನೂ ಕೂಡ ಯಾವಾಗ ಆ್ಯಕ್ಟಿವ್ ಆಗುತ್ತೆ, ಎಷ್ಟು ದಿನದವರೆಗೆ ಈ ಟೈಮ್ ಫ್ರೇಮ್ ಇದೆ, ಯಾವಾಗ ಎಂಡ್ ಆಗುತ್ತೆ, ಅದರ ಬಗ್ಗೆ ಇನ್ನೂ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಅಂದರೆ ಆರಂಭ ದಿನ ಇಂತಿಂಥ ದಿನ ಆಪ್ಷನ್ ಎಂಟ್ರಿ ನೀವು ಮಾಡಬೇಕು, ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ ಲಿಂಕ್. ಅದಾದ ನಂತರ ಒಂದು ಇಂತಿಷ್ಟು ದಿನ ಕೊಡ್ತಾರೆ, ಒಂದು 5 to 6 days ಟೈಮ್ ಕೊಡ್ತಾರೆ. ಇಷ್ಟರ ಒಳಗಡೆ ನೀವು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಬೇಕು ಅಂಥ ನೋಟಿಫಿಕೇಷನ್ ಕೂಡ ಇನ್ನೂ ಬಿಟ್ಟಿಲ್ಲ. ಅದು ಬಿಟ್ಟ ತಕ್ಷಣ ನೀವು ಲಿಂಕಿಗೆ ಹೋಗಿ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಲಿಂಕ್ ಕೊಟ್ಟಿದ್ದಾರಂತ ಪ್ಯಾನಿಕ್ ಆಗಿ ಹೋಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಿನಿಮಮ್ ನಿಮಗೆ 5 days ಕೊಡ್ತಾರೆ, ಅಂದರೆ ಮಿನಿಮಮ್ 4 days ಅಂತೂ ಪಕ್ಕ ಕೊಡ್ತಾರೆ. ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಎನಿ ನಂಬರ್ ಆಫ್ ಟೈಮ್ಸ್ ನೀವು ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಏನೂ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ವೆಯ್ಟ್ ಮಾಡಿ, ಅಫಿಷಿಯಲ್ ನೋಟಿಫಿಕೇಷನ್ ಬರಲಿ. ಅಫಿಷಿಯಲ್ ನೋಟಿಫಿಕೇಷನ್ ಬಂದ ನಂತರ ನಾನು ಅಪ್ಡೇಟ್ ಮಾಡ್ತೇನೆ. ಅದಾದ ನಂತರನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ. ಇವಾಗ ಲಿಂಕ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅಲ್ಲೋಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ನೋಡೋಣ, ಇವತ್ತು ಕೊಟ್ಟಿದ್ರೆ ಇವತ್ತು ಕೊಡ್ಬೋದು. ಯಾಕಂದರೆ ಒಂದು ಇದು ಕೊಡಬೇಕಲ್ಲ, ಲಾಸ್ಟ್ ಟೈಮು ಕೂಡ ಒಂದು ಲಿಂಕನ್ನು ಕೊಟ್ಟೋದು ಏನು ಅಂತ ನೋಟಿಫಿಕೇಷನ್ ಕೊಟ್ಟಿರಲಿಲ್ಲ. ಅದಾದ ನಂತರ ಅದರ ವಿಷಯ ಏನು ಅಂತ ನೋಟಿಫಿಕೇಷನ್ ಕೊಟ್ಟಿದ್ದರು. ಸೊ ಇದು ಕೂಡ ಕೊಡ್ಬೋದು, ಇವತ್ತು ತಪ್ಪಿದರೆ ನಾಳೆ ಕೊಡ್ಬೋದು. ಆ ನೋಟಿಫಿಕೇಷನ್ ಡೇಟನ್ನು ನೋಡಿದ ನಂತರ ಅವರು ಅದನ್ನು ಪ್ರೊವೈಡ್ ಮಾಡಿದ ನಂತರನೇ ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿ. ಅಲ್ಲಿವರೆಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ. ಯು ವಿಲ್ ಗೆಟ್ ದ ಟೈಮ್. 1 day ಒಳಗಡೆ ಅದನ್ನು ಕ್ಲೋಸ್ ಮಾಡೋದಿಲ್ಲ ಲಿಂಕನ್ನು. ಮಿನಿಮಮ್ ನಿಮಗೆ 5 days ಕೊಡ್ತಾರೆ ಸ್ಟಾರ್ಟಿಂಗ್. ಅದಾದ ನಂತರ ಸಬ್ಸಿಕ್ವೆಂಟ್ ರೌಂಡ್ಸಲ್ಲಿ 3-4 days ಕೊಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಂತೂ ಮಿನಿಮಮ್ 5 days ಟೈಮ್ ಸಿಗುತ್ತೆ. ನೀವು ಎಷ್ಟು ಟೈಮ್ ಕೂಡ ಲಾಗಿನ್ ಆಗ್ಬೋದು, ಎಷ್ಟು ಟೈಮ್ ಕೂಡ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್, ಆಯಿತಾ? ಇದಿಷ್ಟು ಅಪ್ಡೇಟ್ಗಳು. ತುಂಬ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡ್ತಾಯಿದ್ರು. ಸೊ ಇವಾಗಲೇ ಮಾಡಬೇಕಂತಿಲ್ಲ, ವೆಯ್ಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.